ಅಲ್ಲ ಬ್ರದರ್, ಅಲ್ಲ ಮಾತಾಡಕ್ಕೆ ಏನಕ್ಕೆ ಅಂತ ಹೇಳ್ತಾ ಇದ್ದೀನಿ. ನಾನು ಪ್ರಜ್ವಲ್ ದೇವರಾಜ್ ಅವರ ವೈಸ್ ಪ್ರೆಸಿಡೆಂಟ್, ಅಖಿಲ ಕರ್ನಾಟಕ ಸಂಘಕ್ಕೆ ವೈಸ್ ಪ್ರೆಸಿಡೆಂಟು. ನಾವು ನಿನ್ನೆ ನೈಟಿಂದ ಹಿಡಿದು ಬ್ಯಾನರ್ಸು, ಪಟಾಕಿ, ಹಾರ, ಯಾಕೆಂದರೆ ಈ ವರ್ಷ ಅವ್ರ ಬರ್ಡೇಗೆ ಯಾರೂ ಸಿಕ್ಕಿರಲಿಲ್ಲ. ಸೊ ಅದರಿಂದ ನಾವು ಸೆಲೆಬ್ರೇಷನ್ ಎಲ್ಲ ಇಲ್ಲೇ ಮಾಡೋಣ ಅಂದ್ಬಿಟ್ಟು ನೈಟ್ 2 ಗಂಟೆವರೆಗೂ ಕೆಲಸ ಮಾಡಿದ್ದೀವಿ. ಏನಕ್ಕಂದರೆ ಗುರು ಅವ್ರ ಮೇಲೆ ನಮ್ಗೆ ಅಷ್ಟು ನಂಬಿಕೆ ಇದೆ, ಯಾಕಂದರೆ ಫಸ್ಟಿಂದನೂ ಅವರು ಮೇಕಿಂಗಲ್ಲಿ ಚೆನ್ನಾಗಿದ್ದಾರೆ. ಸೊ ಅದರಿಂದ ನಮ್ಗೆ ಯಾರೂ ಡೌಟ್ ಇಲ್ಲ. ನಾವು 10:30ವರೆಗೂ ವೆಯ್ಟ್ ಮಾಡಿದ್ವಿ, ಬಾಸ್ ಬರ್ತಾಯಿಲ್ಲ. ಅವ್ರನ್ನ ಕೇಳಿದ್ರೆ ಯಾರಿಗೂ ರೆಸ್ಪಾನ್ಸ್ ಇಲ್ಲ ಅವ್ರ ಕಡೆಯಿಂದ. ಅವ್ರ ಟೀಮ್ ಅವ್ರನ್ನ ಕನ್ಸಲ್ಟ್ ಮಾಡಿದ್ದೀನಿ, ಅವ್ರು ನಮಗೆ ಗೊತ್ತಿಲ್ಲ ಅಂದ್ಬಿಟ್ರು. ಸರಿ, ಓಕೆ, ನಮ್ಮ ಬಾಸಿಗೆ ಫೋನ್ ಮಾಡಿದ್ರೆ ನಮ್ಮ ಬಾಸ್ ಹುಚ್ಚ ಬರ್ತಾಯಿದೆ. ಸರಿ ಆಯಿತು, ಟ್ರೈಲರ್ ಆದರೂ ನೋಡೋಣ. ಅವ್ರು ಬಂದಿಲ್ಲ, ಏನೋ ಹಲವಾರು ಕಾರಣ ಅದು ನಮಗೆ ಗೊತ್ತಿಲ್ಲ, ಅದು ಹಲವಾರು ಕಾರಣ ಏನು ಅಂತ. ಸೊ ಓಕೆ, ಟ್ರೈಲರ್ ಆದರೂ ನೋಡೋಣ. ನಾವು ಖುಷಿಯಾಗಿ ಬಂದಿದ್ದೀವಿ, ನಾವು ಎಂಜಾಯ್ ಮಾಡಬೇಕು. 2 ವರ್ಷ ಆಗಿದೆ ನಾವು ಫ್ಯಾನ್ಸ್ ಎಂಜಾಯ್ ಮಾಡಿ, 2 ವರ್ಷ ಆಗಿದೆ. ನಾವು ಸೆಲೆಬ್ರೇಷನ್ ಮಾಡೋಣ ಅಂತ ಬಂದಿದ್ದೀವಿ. ನೋಡಿದ್ರೆ ಫಸ್ಟ್ ಟ್ರೈಲರ್ ರಿಲೀಸ್ ಮಾಡಿದ್ರೆ ನಮ್ಮ ಬಾಸ್ ಕಾಣಿಸಿರೋದೇ ಕಾಣಿಸಿಲ್ಲ ನನಗೆ. ನಿಮ್ಗೆ ಯಾರು ಅರ್ಥ ಆಯ್ತಾ? ಫಸ್ಟ್ ಟ್ರೈಲರಲ್ಲಿ ಇಲ್ಲಿ ಪ್ರಜ್ವಲ್ ದೇವ್ರು ಕಾಣಿಸಿದ್ರೆ ಕ್ಲೌಡಿಂಗ್ ಪಾಸ್ ಥರ ಹಂಗೆ ಬಂದು ಹಂಗೆ ಹೋದರು. ಅದಕ್ಕೆ ನಾವು ಮತ್ತೆ ಒನ್ಸ್ ಮೋರ್ ಕೇಳಿದ್ವಿ, ವಾಯ್ಸ್ ಇದೆ ಅಂತ ಇಲ್ಲ ಅಂತ ಅವಾಗ ನಮಗೆ ಗೊತ್ತಾಗ್ತದೆ. ನಮಗೆ ಹಂಗೆ ಎದೆ ಡಗ್ ಅಂದ್ಬಿಡ್ತು ನನಗೆ. ವಾಯ್ಸೇ ಇಲ್ಲ, ಅವ್ರ ವಾಯ್ಸೇ ಅಲ್ಲ, ಕಂಡುಹಿಡಿಯೋಕ್ಕೆ ಆಗಲ್ವಲ್ಲ. ಸೊ ಎಲ್ಲ ಇರಿ. ಸೊ ನಮ್ಗೆ ಅದು ಬೇಜಾರಾಗ್ತಾ ಇರೋದು, ಅವರು ರೆಮ್ಯುನರೇಷನ್ ಕೊಡ್ತಾರಾ ಕೊಟ್ಟಿಲ್ವಾ, ಅವ್ರದ್ದು ನಿಮ್ಮದು ನಮಗೆ ಅದು ಬೇಕಾಗಿಲ್ಲ. ಆ್ಯಸ್ ಅ ಫ್ಯಾನ್ ಆಗಿ ನಾವು ಕೇಳ್ತಾ ಇರೋದು ಅಂದರೆ ನಮಗೆ ಕ್ಲಿಯರಾಗಿ ಇರಬೇಕಷ್ಟೇ. ನಾವು ನಮ್ಮ ಹೀರೋನ ಹಿಂಗೆ ನೋಡ್ಬೇಕು ಅಂದ್ಕೊಂಡಿದ್ದೀವಿ, ನೋಡೋಕ್ಕಾಗಿಲ್ಲ, ನಮ್ಗೆ ಬೇಜಾರಾಯಿತು. ನಮ್ಮ ಲೈಫಲ್ಲಿ ಫಸ್ಟ್ ಟೈಮ್ ಇವಾಗ ಒಂದು 15 ವರ್ಷದಿಂದ ನಾವು ಈ ಥರ ಫ್ಯಾನ್ಸ್ ಯಾವತ್ತೂ ಗಲಾಟೆ ಮಾಡಿದವರಲ್ಲ ಅಂತ ಚೀಪಾಗಿ ನಾವು ಎಲ್ಲರ ಥರ ಕಾಂಟ್ರವರ್ಸಿ ಮಾಡಿದ್ರೆ ಇಟ್ಟಾಗ್ಬಿಡ್ತೀವಿ. ಚೀಪ್ ಟ್ರಿಕ್ಸ್ ನಾವು ಮಾಡೋದೇ ಇಲ್ಲ. ಏನಕ್ಕೆ ನಮ್ಗೆ ಬಾಸ್ ಕ್ಯಾರೆಕ್ಟರ್ ಅದಲ್ಲ. ಅವ್ರಿಗೆ ಗೊತ್ತಿಲ್ಲ ಇದು. ಆ್ಯಕ್ಚುಲಿ ನಮ್ಮನ್ನೆಲ್ಲ ಬೈತಾರೆ, ಏನೇ ಆದರೂ ಬೈತಾರೆ, ಬಯಸ್ಕೊಳ್ಳೋಕ್ಕೂ ರೆಡಿ ಇದ್ದೀವಿ ನಾವು. ಏನಕ್ಕೆ ನಾವು ನೊಂದಿದ್ದೀವಿ, ಇದ್ರ ಮೇಲೆ ನೊಂದೋಕ್ಕಾಗಲ್ಲ ನಾವು. ಏನಕ್ಕೆಂದರೆ 15 ವರ್ಷದಿಂದ ನಾವು ಇದೇ ಥರ ಸುಮ್ಮನೆ ಕೂತಿದ್ದೀವಿ. ಯಾರು ಒಳ್ಳೆಯ ಹೆಸರು ಕೊಟ್ಟಿಲ್ವಲ್ಲ. ಕರೆದು ಪ್ರಜ್ವಲ್ ದೇವರಾಜ್ ಅವ್ರಿಗೆ ಆಸ್ಕರ್ ಅವಾರ್ಡ್ ಕೊಟ್ಟಿದ್ದೀರಾ, ಒಳ್ಳೆಯವರಾಗಿದ್ದಾರೆ ಅಂತ ಯಾರು ಕೊಟ್ಟಿಲ್ವಲ್ಲ. ಬೇಡ ಮೇಡಮ್, ನಮ್ಮ ಕೈಲಿ ತಡೆಯೋಕ್ಕಲ್ಲ. ನಮ್ಗೆ ಆಸ್ಕರ್ ಅವಾರ್ಡೆಲ್ಲ ಬೇಡ. ಇನ್ಮೇಲೆ ನಾವು ಹಿಂಗೆ ಇರ್ತೀವಿ, ಅದೇ ಆಗಿದಾಗಲಿ. ನಮ್ಮ ನೋವು ನಾವು ತೋರಿಸ್ಕೊಳ್ಳೋಕೆ ರೆಡಿ ಇದ್ದೀವಿ. ಅದು ಅರ್ಥ ಆದರೆ ಅರ್ಥ ಮಾಡ್ಕೊಳ್ಳಿಲ್ಲ ನಮ್ಮ ಹೋರಾಟ ನಾವು ಮಾಡೇ ಮಾಡ್ತೀವಿ. ನಿನ್ನೆ ನೈಟ್ವರೆಗೂ ನಾವು ಕೆಲಸ ಮಾಡಿದ್ದೀವಲ್ಲ, ಈಚೆಲ್ಲ ಬ್ಯಾನರ್ ಹಾಕ್ಸಿದ್ದೀವಲ್ಲ. ಪಟಾಕಿ ಇವಾಗ ಹೊಡ್ಸಲ್ಲ ನಾನು, ಇವಾಗ ಮುಂದೆ ಸೌಂಡ್ ಮಾಡಿಸಲ್ಲ ಮಾಲ್ ಮುಂದೆ ಹೆಂಗೋ ತೊಗೊಂಬಂದು ವೇಸ್ಟ್ ಆಗುತ್ತೆ. ಆ ಪಟಾಕಿ ಎಲ್ಲ ಹೊಡ್ಸ್ಬಿಡ್ರ ಇಲ್ಲ ಈಚೆ ಹೊಡಿಸಿ ಸೌಂಡ್ ಮಾಡ್ತೀವಿ. ಅಲ್ಲೊಂದು ವೀಡಿಯೋ ಕವರೇಜ್ ತೊಗೊಬಿಡಿ, ಗೊತ್ತಾಗ್ಬಿಡ್ತು ನಿಮಗೆ. ನಮ್ಮ ಕಷ್ಟ ನಿಮ್ಗೆ ಯಾರು ಗೊತ್ತಾಗ್ತದೆ ಗೊತ್ತಾ? 2 ಗಂಟೆವರೆಗೂ ಬಂದು ರೋಡಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದ್ರೆ ನಿನ್ನೆ ನೈಟ್ ಪೊಲೀಸರು ಬಂದು ಉಗಿದ್ರು ಮೊಕ್ಕೆ. ಕೆಟ್ಟ ಮಾತ್ರ ಬೈತಾರೆ, ಬ್ಯಾನರ್ ಹಾಕೋಂಗಿಲ್ಲ. ಬೆಳಗ್ಗೆ ಕಿತ್ತಾಕ್ತೀವಿ ಅಂತ ಬೈಸ್ಕೊಂಡು ಸರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ನಾಳೆ ಒಂದು 10-11 ಗಂಟೆಗೆ ತೆಗೆದುಬಿಡ್ತೀವಿ ಸರ್, ನಾವೇ ಬಂದು ತೆಗೆದುಬಿಡ್ತೀವಿ ಸರ್, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ನಮ್ಮ ಕಷ್ಟ ಯಾರು ಗೊತ್ತಾಗುತ್ತೆ? ಟ್ರೈಲರ್ ತಗೊಂಬಂದ್ಬಿಟ್ಟು ಅವರು ನಿಮ್ಗೆ ನಿಜವಾಗ್ಲು ನಾನು ನಿಮಗೆ ಕೇಳ್ತೀನಿ, ನಿಮ್ಗೆ ಕಾಣಿಸಿದ್ರೆ ಪ್ರಜ್ವಲ್ ದೇವರಾಜ್ ಕಾಣಿಸಿದ್ರೆ ಅಷ್ಟೇ ಮ್ಯಾಟ್ರು. ನಮ್ಗೆ ಹೆಂಗಿರುತ್ತೆ 15 ವರ್ಷದಿಂದ ಈ ಫಿಲಮ್ ಆದರೂ ನಮ್ಮ ಬಾಸ್ ಇಟ್ಟು ಕೊಡುತ್ತೆ ಅನ್ನೋ ಒಂದು ಹೋಪಲ್ಲಿ ಬಾಳ್ತಾ ಇದೆ 2 ವರ್ಷದಿಂದ. ಅದನ್ನು ನೀವು ಹಂಗೆ ಮಾಡಿದ್ರೆ ನಮಗಂತ ಏನಿದೆ? ಯಾರು ಬರ್ತಾರೆ? ಯಾರು ಫ್ಯಾನ್ಸ್ ಬರ್ತಾರೆ? ಕನ್ನಡ ಇಂಡಸ್ಟ್ರಿಗೆ ಫಿಲಮ್ ನೋಡೋಕ್ಕೆ ಬರಲ್ಲ. ಏನಕ್ಕೆ ಬರಲ್ಲ? ನಾವು ಅದನ್ನು ತೋರಿಸಿದ್ರೆ ಬರ್ತಾರೆ. ಯಾಕೆ ಚಿಕ್ಕ ಮೂವಿಯೆಲ್ಲ ಕೋಟಿ ರೂಪಾಯಿ ಖರ್ಚು ಮಾಡಿ ಎಲ್ಲ 100 ಕೋಟಿಗೆ ಕಲೆಕ್ಷನ್ ಮಾಡಿಲ್ವಾ? ಯಾರು ಅವರೇನು ದೊಡ್ಡ ಸ್ಟಾರ್ಸಾ? ಫಿಲಮ್ ಚೆನ್ನಾಗಿದ್ದಾರೆ, ಎಲ್ಲರೂ ಆಟೋಮೆಟಿಕ್ ಬಂದೇ ಬರ್ತಾರೆ. ಅದ್ರ ಬಗ್ಗೆ ಎಲ್ಲ ಬಿಸಿಬೇಳೆ ಮಾತು ಮಾಡ್ತಾರೆ ಎಲ್ಲರೂ. ಅಲ್ಲಿ ಕಿತ್ತು ಇಲ್ಲಿ ಹಾಕು, ಇಲ್ಲಿ ಕಿತ್ತಾಕು, ಇದೆಲ್ಲ ನಾನು ಹೇಳೋದು, ನಾವು ಕೇಳ್ತೋದು ಇಷ್ಟೇ. ನಮ್ಮ ಬಾಯ್ಸ್ ವಾಯ್ಸ್ ಯಾಕಿಲ್ಲ? ನಿಮಗೂ ಅವ್ರಿಗೂ ಸಂಬಂಧ ಚೆನ್ನಾಗಿದೆ, ಎಲ್ಲ ಇದೆ ಅಲ್ವಾ? ನೀವು ಯಾಕೆ ಹಾಕಿಲ್ಲ? ಎಲ್ಲರದು ಹಾಕಿದ್ದೀರಲ್ವ? ನಮಗೆ ಇಲ್ಲ, ಎಲ್ಲರದು ಪ್ಲೈನ್ ಮಾಡಿಬಿಟ್ಟಿದ್ರೆ ನಾವು ಟೆನ್ಷನ್ ಇರ್ತಾ ಇಲ್ವಲ್ಲ. ನೀವು ಕಾಂಟ್ರವರ್ಸಿ ಅನ್ಕೊತಾ ಇದ್ದೀರಾ, ನಾವು ಹರ್ಟ್ ಆಗಿದ್ದೀವಿ, ನಾವು ಯಾರ ಹತ್ರ ಹೇಳ್ಕೋಬೇಕು? ಈಗ ಕರಾವಳಿ ಭಾಷೆದಂತ ಮೂವಿ ಅಂತ ಡೈರೆಕ್ಟ್ರಿಗೆ ಗೊತ್ತು ತಾನೆ, ಹಾಗಂತ ಒಂದು ಕೆಲಸ ಮಾಡಿಬಿಡಿ. ಕರಾವಳಿ ಕಡೆಯಿಂದನೇ ಹೀರೋ ಹಾಕೋಬೋದಿತ್ತಲ್ಲ ಫಸ್ಟಿಗೆ. ಈಗ ನೀವು ಫಸ್ಟ್ ಇಷ್ಟೊಂದು ಒಂದು ಮೂವಿ ಮಾಡಿದ್ರಿ ಅಂತೀರ, ನಂದೇ ಕ್ವಶನ್ನು. ಈಗ ಫಸ್ಟ್ ಕರಾವಳಿ ಮೂವಿ ಮಾಡ್ತಿದ್ದೀರಾ, ಆ ಕಡೆಯಿಂದನೇ ಹೀರೋ ಹಾಕೋಬೋದಿತ್ತಲ್ಲ. ರಾಜ್ವೀರ್ ಶೆಟ್ಟಿ ಜೊತೆ ಇನ್ನೊಬ್ರು ಹೀರೋ ಹಾಕ್ಬೋದಿತ್ತು, ರಶೀದ್ ಶೆಟ್ಟಿ ಹಾಕ್ಬೋದಿತ್ತು, ರಿಷಬ್ ಶೆಟ್ಟಿ ಸರಿಗೆ ಹಾಕ್ಬೋದಿತ್ತು. ಈ ಕಡೆ ಪ್ರಜ್ವಲ್ ದೇವ್ರ ಸರಿ ಹಾಕ್ಬಿಟ್ಟು ಫಸ್ಟ್ ಹೀರೋ ಮಾಡಿಬಿಟ್ಟು ಆಮೇಲೆ ಡಬ್ಬಿಂಗ್ ಮಾಡಲ್ಲ, ವಾಯ್ಸ್ ಬರಲ್ಲ ಅವರಿಗೆ ಅಂದರೆ ಯಾಕೆ ಫಸ್ಟ್ ಗೊತ್ತಿದ್ದಿಲ್ವ? ವಾಯ್ಸ್ ಇದೆ, ಮಂಗಳೂರು ಭಾಷೆನೇ ಬೇಕು, ಕರಾವಳಿ ಭಾಷೆನೇ ವಾಯ್ಸ್ ಬೇಕು, ಯಾಕಪ್ಪ ಹೀರೋನೇ ಚೇಂಜ್ ಮಾಡಿಬಿಡ್ಬೇಕಿತ್ತಲ್ಲ. ಅಂದರೆ ಸ್ವಲ್ಪ ಆದರೂ ಇರ್ಬೋದಲ್ಲ ಇದು ಮೇಡಮ್. ಈ ಸಾಂಗಲ್ಲೂ ಇಲ್ಲ, ಇದ್ರ ಮುಂದೆ ಒಂದು ಸಾಂಗ್ ರಿಲೀಸ್ ಆಗಿ ಅದರಲ್ಲೂ ಇಲ್ಲ ಅವ್ರದ್ದು ವಾಯ್ಸು. ಹೀರೋಗೆ ಫಸ್ಟು ಈಗ ಹೀರೋಗೆ ಡಬ್ಬಿಂಗ್ ಸ್ವಲ್ಪ ಆದರೂ ಕೊಡಬೇಕಿತ್ತು, ಟ್ರೈ ಮಾಡ್ಬೋದಿತ್ತು. ಟ್ರೈನೂ ಇಲ್ಲ ಅಂದಮೇಲೆ ಈಗ 2 ತಿಂಗಳಿಂದ ಇಲ್ಲೇ ಇಲ್ಲ ಅವ್ರ ಜೊತೆ ಅಂದರೆ ಏನೋ ಅವ್ರು ಈಗ ಮೇಡಮ್ 2 ಸೈಡಿಂದ ತಪ್ಪಾಗುತ್ತೆ, ಒಂದು ಸೈಡಿಂದ ಯಾವತ್ತೂ ತಪ್ಪಾಗಲ್ಲ. ಅವ್ರ ಸೈಡಿಂದ ತಪ್ಪಾಗಿದ್ಮೇಲೆ ಆ ಹೀರೋ ಹರ್ಟ್ ಆಗಿರ್ಬೋದಲ್ಲ. ಈಗ ನಿಮಗೆ ಎಷ್ಟು ಹರ್ಟ್ ಆಗೈತೆ, ನಾವು ಬಂದುಬಿಟ್ಟು ಇಲ್ಲಿ ಗಲಾಟೆ ಮಾಡಿದ್ದು ಹಾಗಂತ ಹೀರೋಗೆ ಡಬ್ಬಿಂಗ್ ಮಾಡಿಸ್ಲಿಂದ ಹೀರೋಗೂ ಹರ್ಟ್ ಆಗುತ್ತಲ್ಲ. ಈಗ ನಾವಿಲ್ಲಿ ಬಂದು ಗಲಾಟೆ ಮಾಡಿದ್ದು ನಿಮಗೆ ಹರ್ಟ್ ಆಗಿರ್ಬೋದು, ಹಾಗಂತ ನಮ್ಮ ಹೀರೋಗೆ ಹರ್ಟ್ ಆಗಿರ್ಬೋದಲ್ಲ. ಡಬ್ಬಿಂಗ್ ಮಾಡಿಸಿಲ್ಲ ಅಂತ ಅದಕ್ಕೆ ಬಂದಿರಲ್ಲ ನಮ್ಮ ಮೋಸ್ಟ್ಲಿ ಅವರು. ಇವರು ಟ್ರೈ ಮಾಡ್ಬೋದಿತ್ತಲ್ಲ.
ಮೇಡಮ್ ಬೇಕಂತ ಮಾಡೋದಂದ್ರೆ ಟ್ರೈಲರ್ ಮುಂಚೆನೇ ಬಂದು ಇಲ್ಲಿ ಗಲಾಟೆ ಮಾಡ್ತಿದ್ವಿ, ನೋಡಾದ್ಮೇಲೆ ಗಲಾಟೆ ಮಾಡೋಕೆ ನಾವೇನು ಉತ್ತರ? ಆಮೇಲೆ ಅಲ್ಲಿ ಕೂತಿರೋರು ಸಂಬಳ ತೊಗೋತೀರಾ, ಅದು ತೊಗೋತೀರಾ, ನಮ್ಮ ಮನುಷ್ಯತ್ವ ಜೊತೆ ಮಾತಾಡ್ತೀವಿ ಅಂದರೆ ನಾವು ಪ್ರಾಣಿಗಳ? ಈಗ ನಾವು ಗೊತ್ತಿಲ್ಲ ಮೇಡಮ್, ಈಗ ನೆಕ್ಸ್ಟ್ ಪ್ಲೇನ್ ಅಲ್ಲಿಗೆ ಅಣ್ಣನ ಮನೆ ಮುಂದೆನೇ ಹೋಗ್ತೀವಿ ಮೇಡಮ್. ಹಂಗೆ ಮಾಡೋಂಗಿದ್ರೆ ಬ್ಯಾನರ್ ಇದ್ದಾವೆ ಹೊರಗಡೆ, ಬ್ಯಾನರ್ ಫೋಟೋ ತೊಗೊಳ್ಳಿ, ಪಟಾಕಿ ಇದೆ, ಹೂವಿನ ಸರ ಇದೆ, ಎಲ್ಲ ಇದೆ. ಇಷ್ಟೆಲ್ಲ ನಾವು ದುಡ್ಡು ಕೊಟ್ಟಿದ್ದೆ ತರ್ತಿದ್ವಿ. ಒಬ್ಬೊಬ್ರು ಒಂದೊಂದು ಸಲ ನಾವೇ ಅವರಿಗೆ ಕೇಳಿ ಡೈರೆಕ್ಟ್ರಿಗೆ 2 ವರ್ಷದಿಂದ ಪೋಸ್ಟ್ ಮಾಡಿಕೊಂಡು ನಾವು ಎಲ್ಲ ಕಡೆ ಬ್ಯಾನರು ರೀಲ್ಸಲ್ಲೆಲ್ಲ ಹಾಕ್ತಿದ್ದೀವಿ. ಹಂಗಂದ್ರೆ 2 ವರ್ಷ ನಮ್ಮದು ಶ್ರಮ ಇಲ್ವಾ? ಇವ್ರದ್ದು ಒಬ್ಬರದೇ ಶ್ರಮನ? ಈಗ ನೈಟ್ ಬ್ಯಾನರ್ ಕಟ್ಟಿದ್ದು ನಾವು ಪುಕ್ಷಟೆ ಕಟ್ಟಿದ್ವಾ? ಬ್ಯಾನರ್ ಕಟ್ಟಿಲ್ವಾ? ಪಟಾಕಿ ತಂದು ಇವ್ರು ಕೊಟ್ಟಿದ್ದಾರೆ ದುಡ್ಡು ಪಟಾಕಿ ತರಗೆ, ಹೂವಿನ ಸರ ತರಲಿಲ್ವಾ? ಹಂಗಂತ ಇವ್ರು ಮೂವಿಗೆ ಹಾಳು ಮಾಡ್ತಿದ್ದೀವಿ ಅಂತಲ್ಲ ಮೇಡಮ್, ಮೂವಿಗೆ ಒಳ್ಳೇದು ಮಾಡ್ತಿದ್ದೀವಿ, ನಾವೇ ಬ್ಯಾನರ್ ಹಾಕ್ಸಿದ್ವಿ, ನೀವೇ ಒಂದು ಬ್ಯಾನರ್ ಹಾಕ್ಸ್ಬೋದಿತ್ತಲ್ಲ.